ಒಂದು ಕಡೆಯಲ್ಲಿ ಕೆಡವಿ ಹಾಕುವಂತಹ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ ನಿಜ. ಆದರೆ ಇದರ ಜೊತೆಗೇನೆ ಪಾಕಿಸ್ತಾನ ನಿನ್ನೆ ಅನುಸರಿಸಿರುವಂತಹ ಯುದ್ಧ ನೀತಿಯನ್ನು ಭಾರತ ಈಗಾಗಲೇ ಬಯಲು ಮಾಡಿದೆ. ಪಾಕಿಸ್ತಾನ ನಾಗರಿಕ ವಿಮಾನಗಳ ಜೊತೆಗೆ ಪಾಕಿಸ್ತಾನ ಈ ರೀತಿಯಾದಂತಹ ದಾಳಿಯನ್ನು ನಡೆಸ್ತಾ ಇದೆ ಅನ್ನೋಂಥದ್ದನ್ನು ಈಗಾಗಲೇ ಭಾರತದ ಏರ್ಫೋರ್ಸ್ ಅಧಿಕಾರಿ ವ್ಯೋಮಿಕಾ ಸಿಂಗ್ ಅವರು, ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಇವತ್ತು ನಡೆಸಿರುವಂತಹ ಸುದ್ದಿಗೋಷ್ಠಿಯ ಸಂದರ್ಭದಲ್ಲೂ ಕೂಡ ಹೇಳಿದರು. ಅವರು ನಾಗರಿಕ ವಿಮಾನಗಳನ್ನು ಬಳಸಿಕೊಂಡು ಅದನ್ನು ಗುರಾಣಿಯಾಗಿ ಇಟ್ಟುಕೊಂಡು ಈ ರೀತಿಯಾಗಿ ಡ್ರೋನ್ಗಳನ್ನು ಹಾರಿಸ್ತಾ ಇದ್ದಾರೆ. ಆದರೆ ವಿಮಾನಯಾನ ಸಂಸ್ಥೆಗಳಿಗೂ ಕೂಡ ಭಾರತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ. ನೀವು ಇವುಗಳಲ್ಲಿ ಸಿಲುಕಿದರೆ ಅದು ನಿಮ್ಮ ಜವಾಬ್ದಾರಿ ಆಗತ್ತೆ ಅನ್ನುವಂಥದ್ದನ್ನು ಭಾರತ ಬಹಳ ಸೂಚ್ಯವಾಗಿ ಹೇಳಿದೆ. ಸತತ ಎರಡನೇ ದಿನವೂ ಕೂಡ ಪಾಕಿಸ್ತಾನ ಮತ್ತೆ ಡ್ರೋನ್ ದಾಳಿಯನ್ನು ಮಾಡ್ತಾ ಇರುವಂತಹ ರೀತಿಯನ್ನು ನೋಡಿದರೆ ಬಾರಾಮುಲ್ಲಾದಲ್ಲೂ ಕೂಡ ಈಗ ಡ್ರೋನ್ ದಾಳಿಗಳಾಗ್ತಾ ಇದೆ. ಬಾರಾಮುಲ್ಲಾದಲ್ಲೂ ಕೂಡ ಡ್ರೋನ್ ದಾಳಿಯನ್ನು ಈಗ ಪಾಕಿಸ್ತಾನ ಮಾಡ್ತಾ ಇದೆ. ಪಾಕಿಸ್ತಾನ ನಿನ್ನೆ ಯಾವ ಪ್ರದೇಶಗಳಲ್ಲಿ ಶೆಲ್ಲಿಂಗನ್ನು ಮಾಡ್ತಾ ಇತ್ತೋ ಇವತ್ತು ಅದನ್ನು ತೀವ್ರಗೊಳಿಸುವಂತಹ ಉದ್ದೇಶದೊಂದಿಗೆ ಡ್ರೋನ್ ದಾಳಿಯನ್ನು ಶುರು ಮಾಡಿದೆ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು ಭಾರತದ ಕಡೆಗೆ ಬೊಟ್ಟು ಮಾಡ್ತಾ ಇದೆ. ಭಾರತವನ್ನು ಯುದ್ಧಕ್ಕೆ ಎಳೆಯುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಪಾಕಿಸ್ತಾನದ ಈ ದಾಳಿಯನ್ನು ಈಗ ಭಾರತ ಕೌಂಟರ್ ಮಾಡುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ಆಕ್ಟಿವೇಟ್ ಆಗಿದೆ. ನಿರಂತರವಾಗಿ ಅವರ ಶೆಲ್ಲಿಂಗ್ಗಳನ್ನು ಒಂದು ಕಡೆಯಲ್ಲಿ ತಡೆಯುವಂತಹ ಕೆಲಸಕ್ಕೆ ಭಾರತದ ಸೇನಾಪಡೆಗಳು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿ ಪಾಕಿಸ್ತಾನ ಏನು ಭಾರತದ ಕಡೆಗೆ ನುಗ್ಗಿಸ್ತಾ ಇರುವಂತಹ ಡ್ರೋನ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಈಗ ಭಾರತ ಮಾಡ್ತಾ ಇದೆ. ಫಿರೋಜ್ಪುರದಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ನಡೆಸಿದೆ. ಪಠಾಣ್ಕೋಟ್ನಲ್ಲೂ ಕೂಡ ಈಗ ಡ್ರೋನ್ ದಾಳಿಯನ್ನು ನಡೆಸಿದೆ. ಪಠಾಣ್ಕೋಟ್ನ ಮೇಲೂ ಕೂಡ ಸತತ ಎರಡನೇ ದಿವಸ ಈಗ ಡ್ರೋನ್ ದಾಳಿ ಆಗ್ತಾ ಇದೆ. ಪಠಾಣ್ಕೋಟ್ ಏರ್ ಬೇಸನ್ನು ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ. ಬಹುತೇಕ ಪಾಕಿಸ್ತಾನದ ಯುದ್ಧೋನ್ಮಾದ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಭಾರತವನ್ನು ಯುದ್ಧೋನ್ಮಾದ ಅಂತ ಹೇಳಿಕೊಂಡು ಅಂತಾರಾಷ್ಟ್ರೀಯ ಸಮುದಾಯದ ಎದುರುಗಡೆ ಬಿಂಬಿಸುವ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು. ಯಾವಾಗ ಭಾರತ ಉಗ್ರರ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಪ್ಲಾನನ್ನು ರೂಪಿಸಿತ್ತು ಅಷ್ಟೊತ್ತಿಗೆ ಪಾಕಿಸ್ತಾನ ಅಳೋದಕ್ಕೆ ಶುರು ಮಾಡಿತ್ತು ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ. ಭಾರತದ ಯುದ್ಧೋನ್ಮಾದಕ್ಕೆ ನೀವು ಬ್ರೇಕ್ ಹಾಕಿ ಅಂತೇಳಿ. ಆದರೆ ಇದಿನ್ಯಾವ ಉನ್ಮಾದವನ್ನು ಪಾಕಿಸ್ತಾನ ತೋರಿಸ್ತಾ ಇದೆ. ಪಾಕಿಸ್ತಾನ ಭಾರತವನ್ನು ಯುದ್ಧದ ಭೂಮಿಗೆ ಕರೀತಾ ಇದೆ. ಬನ್ನಿ ಯುದ್ಧ ಮಾಡಿ ಅನ್ನೋಂಥ ರೀತಿಯಲ್ಲಿ ಕರೀತಾ ಇದೆ ಪಾಕಿಸ್ತಾನ. ಅದನ್ನೇ ಈಗ ತಡೆಯುವಂತಹ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಯಾಕೆಂದರೆ ಇದು ಒಮ್ಮೆ ಬಡಿದರೆ ಸರ್ವನಾಶ ಆಗಿ ಹೋಗುವಂತಹ ರಾಷ್ಟ್ರ ಅನ್ನೋಂಥದ್ದು ಭಾರತಕ್ಕೆ ಭಾಳ ಚೆನ್ನಾಗಿ ಗೊತ್ತಿದೆ. ಒಂದು ಬಡಕಲು ದೇಶವನ್ನು ಬಡಿಯೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಅದನ್ನು ತಡೆದು ಸುಮ್ಮನಿರಯ್ಯ ಅಂತ ಹೇಳುವಂಥ ರೀತಿಯಲ್ಲಿ ಅದನ್ನು ಸುಮ್ಮನಾಗಿಸುವಂಥ ಪ್ರಯತ್ನವನ್ನು ಭಾರತ ಮಾಡಿತ್ತು. ಇವತ್ತು ಭಾರತ ಸೇನಾಧಿಕಾರಿಗಳು ಕೂಡ ತೀರಾ ಪಾಕಿಸ್ತಾನದ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಏನೋ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದರು. ಆದರೆ ಪಾಕಿಸ್ತಾನಕ್ಕೆ ಅದರದೇ ಆದಂತಹ ರೀತಿಯಲ್ಲಿ ಅರಚಾಡುವಂತಹ ಕೆಲಸವನ್ನು ಈಗ ಸತತ ಎರಡನೇ ದಿನಕ್ಕೆ ಮಾಡಿದೆ. ಇದು ಪಾಕಿಸ್ತಾನಕ್ಕೆ ಇನ್ನೂ ಕ್ಷಮೆಯನ್ನು ಕೊಡುವಂತಹ ಸಾಧ್ಯತೆಗಳು ಬಹುತೇಕ ಕಡಿಮೆ. ಭಾರತ ಸೇನಾಪಡೆಗಳು ಸಶಕ್ತವಾಗಿದ್ದಾವೆ ಮತ್ತು ಪಾಕಿಸ್ತಾನದ ಇಂತಹ ದುರ್ಬಲ ದಾಳಿಗಳನ್ನು ತೊಡೆದು ಹಾಕೋದಕ್ಕೆ, ಅದರ ಜೊತೆಗೇ ಪಾಕಿಸ್ತಾನವನ್ನು ತೊಡೆದು ಹಾಕೋದಕ್ಕೆ ಸರ್ವಸಮರ್ಥವಾಗಿರುವಂಥದ್ದು ಭಾರತೀಯ ಸೇನೆ. ಈಗ ಭಾರತದ ಮೇಲೆ ಸತತ ಎರಡನೇ ರಾತ್ರಿ ದಾಳಿಯನ್ನು ನಡೆಸಿದೆ ಪಾಕಿಸ್ತಾನ. ಹಗಲಲ್ಲೂ ಕೂಡ ಇವತ್ತು ಮೋರ್ಟಾರ್ ಗನ್ಗಳ ಮೂಲಕವಾಗಿ ಶೆಲ್ಲಿಂಗನ್ನು ಮಾಡ್ತಾ ಇದ್ರು. ಭಾಳ ದೊಡ್ಡದಾದಂತಹ ಶೆಲ್ಲಿಂಗ್ ನಡೆದಿದೆ. ಭಾರತದ ಕಡೆಗೆ ಶೆಲ್ ದಾಳಿಯನ್ನು ಮಾಡ್ತಾ ಇದೆ ಪಾಕಿಸ್ತಾನದ ದಾಳಿಗೆ ಈಗ ತಿರುಗೇಟು ಕೊಡುವಂತಹ ನಿಟ್ಟಿನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಪಾಕಿಸ್ತಾನದ ಸೇನಾ ನೆಲೆಯನ್ನು ಧ್ವಂಸ ಮಾಡಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಸೇನಾ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ. ಶ್ರೀನಗರದ ಏರ್ಪೋರ್ಟ್ ಬಳಿ ಡ್ರೋನನ್ನು ಈಗ ಸೇನೆ ಹೊಡೆದುರುಳಿಸಿದೆ. ಶ್ರೀನಗರದ ಏರ್ಪೋರ್ಟನ್ನು ಟಾರ್ಗೆಟ್ ಮಾಡಿದೆ. ಅದು ಸಾಂಬಾ, ಕುಪ್ವಾರ, ಪಠಾಣ್ಕೋಟ್ನಲ್ಲಿ ಬ್ಲ್ಯಾಕ್ಔಟ್ ಮಾಡಲಾಗಿದೆ ಭಾರತದ ಕಡೆಯಿಂದ. ಆ ಮೂಲಕ ಪಾಕಿಸ್ತಾನದ ಡ್ರೋನ್ ದಾಳಿಗಳನ್ನು ಸರಿಯಾಗಿ ಐಡೆಂಟಿಫೈ ಮಾಡುವಂಥದ್ದು ಮತ್ತು ಇಮಿಡಿಯೇಟಾಗಿ ಹೊಡೆಯುವಂಥದ್ದು. ಯಾಕೆಂದರೆ ಬ್ಲ್ಯಾಕ್ಔಟ್ ಮಾಡೋದಾಗಲೇ ಆಕಾಶದಲ್ಲಿ ತೇಲಿ ಬರ್ತಕ್ಕಂತಹ ಪಾಕಿಸ್ತಾನದ ಪ್ರತಿಯೊಂದು ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸೋದಕ್ಕೆ ಭಾರತಕ್ಕೂ ಕೂಡ ಬಹಳ ಯಶಸ್ವಿಯಾಗಿ ಈ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಭಾರತ ಕ್ರಮಗಳನ್ನು ಕೈಗೊಂಡಿದೆ. ಶ್ರೀನಗರದ ಏರ್ಪೋರ್ಟ್ ಬಳಿಯಲ್ಲಿ ಡ್ರೋನ್ ಒಂದನ್ನು ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಬಹುತೇಕ 1971 ಬಳಿಕ ಶ್ರೀನಗರ, ಜಮ್ಮು ನಗರಗಳನ್ನು ಪಾಕಿಸ್ತಾನ ಇದೇ ಮೊದಲ ಬಾರಿಗೆ ಟಾರ್ಗೆಟ್ ಮಾಡಿದೆ. ಅದರ ಕಡೆಗೆ
ಡ್ರೋನ್ಗಳನ್ನು ಹಾರಿಸಿದೆ. ಆದರೆ ಇವತ್ತು ಆ ಎಲ್ಲ ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಜಮ್ಮು ಏರ್ಪೋರ್ಟ್ನಲ್ಲಿ ಕೂಡ ಹೈ ಅಲರ್ಟ್ ಇದೆ. ಕಾಶ್ಮೀರದ ಶ್ರೀನಗರದಲ್ಲಿರುವಂತಹ ಏರ್ಪೋರ್ಟ್ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಪಾಕಿಸ್ತಾನ ವಿಫಲ ಯತ್ನವನ್ನು ಮಾಡಿದೆ. ಸತತ ಎರಡನೇ ದಿವಸ ಎರಡನೇ ಏರ್ಪೋರ್ಟ್ ಕಡೆಗೆ ಈಗ ಪಾಕಿಸ್ತಾನ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಪಾಕಿಸ್ತಾನದ ಈ ದಾಳಿಯನ್ನು ಕೂಡ ಈಗ ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನ ವರ್ತಿಸ್ತಾ ಇರುವಂತಹ ರೀತಿಯನ್ನು ನಾವು ನೋಡ್ತಾ ಹೋದರೆ ನೋಡಿ, ಇಲ್ಲಿ ಫಿರೋಜ್ಪುರದಲ್ಲಿ ಕಂಡುಬರ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಹಾಗೆಯೇ ಪಠಾಣ್ಕೋಟ್ನಲ್ಲಿ ಆಗ್ತಾ ಇರುವಂತಹ ದಾಳಿ, ರಜೌರಿಯಲ್ಲಿ ಆಗ್ತಾ ಇರುವಂತಹ ದಾಳಿ, ಒಂದಾದ ಮೇಲೊಂದು ದಾಳಿಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ದಾಳಿಯನ್ನು ನಡೆಸ್ತಾ ಇರುವಂತಹ ಪಾಕಿಸ್ತಾನ ಮತ್ತು ಈ ಪಾಕಿಸ್ತಾನದ ಇರುವಂತಹ ಕೆಲಸವನ್ನು ಭಾರತವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಮತ್ತಷ್ಟು ಡೀಟೇಲ್ಸನ್ನು ರಾಘವೇಂದ್ರ ಗುಡಿ ನೀಡ್ತಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಪಾಕಿಸ್ತಾನ ಸತತ ಎರಡನೇ ರಾತ್ರಿ ಈಗ ದಾಳಿಯನ್ನು ನಡೆಸ್ತಾ ಇದೆ. ಯಾವ ಸ್ವರೂಪದಲ್ಲಿ ದಾಳಿ ಮುಂದುವರೆದಿದೆ, ಅದನ್ನು ಹಿಮ್ಮೆಟ್ಟಿಸುವಂತಹ ಪ್ರಯತ್ನ ಹೇಗೆ ಸಾಗ್ತಾ ಇದೆ? ಹರಿಪ್ರಸಾದ್, ಯಾವಾಗ ಹಮಾಸ್ನ ರೂಲ್ ಬುಕ್ ನಿಂದ ಇವರು ಪಾಠವನ್ನ ಕಲಿತು ಅದೇ ರೀತಿಯಾಗಿರ್ತಕ್ಕಂಥ ಮಾದರಿಯನ್ನ ಭಾರತದ ಮೇಲೆ ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿದ್ರು, ಆಗಲೇ ಸ್ಪಷ್ಟವಾಗಿ ಹೋಯಿತು ಇದೊಂದು ಸೇನೆಯಲ್ಲ, ಬದಲಿಗೆ ಆತ್ಮಾಹುತಿ ಭಯೋತ್ಪಾದಕರ ಪಡೆ ಅಂತಕ್ಕಂಥದ್ದು. ಇಲ್ಲಿ ತನ್ನ ನಾಗರಿಕರ ಪ್ರಾಣದ ಬಗ್ಗೆ ಕೂಡ ಅದಕ್ಕೆ ಯಾವುದೇ ಪರಿವೇ ಇಲ್ಲ, ಚಿಂತೆ ಇಲ್ಲ, ಅಥವಾ ತನ್ನ ಬಗ್ಗೆ ಕೂಡ ತನ್ನ ಭವಿಷ್ಯದ ಬಗ್ಗೆ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಇಲ್ಲ. ಅದಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ಉದ್ದೇಶ, ಭಾರತಕ್ಕೆ ಹೇಗಾದ್ರೂ ಮಾಡಿ ಹಾನಿಯನ್ನ ಮಾಡಬೇಕು. ಎಷ್ಟೇ ಒಂದು ರೆಸಿಲೆನ್ಸ್ ಅನ್ನ ಭಾರತ ತೆಗೆದುಕೊಂಡ್ರು ಕೂಡ, ಸ್ವಯಂವನ್ನ ವಹಿಸಿದ್ರು ಕೂಡ ಮತ್ತೆ ಮತ್ತೆ ಭಾರತವನ್ನ ಪ್ರಚೋದಿಸುವಂತಹ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ. ಅದಕ್ಕೆ ಟರ್ಕಿಯ ಒದಗಿಸಿರುವಂತಹ ದೊಡ್ಡ ಮಟ್ಟದ ಈ ಡ್ರೋನ್ಗಳು ಕೂಡ ಸಹಾಯವನ್ನ ಮಾಡ್ತಾ ಇರೋದು. ಇವತ್ತು ಕೂಡ ಎಕ್ಸಾಕ್ಟ್ಲಿ ಇವತ್ತು ಹೇಗೆ ಒಂದು ಪ್ರೆಸ್ ಮೀಟ್ ನಲ್ಲಿ ಮಾಹಿತಿಯನ್ನ ಕೊಡಲಾಗಿತ್ತು ನಮ್ಮ ಒಂದು ಏರ್ಫೋರ್ಸ್ ಮತ್ತು ಆರ್ಮಿಯ ವಕ್ತಾರರಿಂದ, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಮಾಡಸ್ ಅಪರೆಂಡಿಯನ್ನ ಇವತ್ತು ಕೂಡ ಪಾಕಿಸ್ತಾನ ಒಂದು ಫಾಲೋ ಮಾಡ್ತಾ ಇರೋದು ಸದ್ಯಕ್ಕೆ ಸ್ಪಷ್ಟವಾಗ್ತಾ ಇದೆ. ಸಾಕಷ್ಟು ಓಪನ್ ಸೋರ್ಸ್ ನೆಟ್ವರ್ಕ್ ಸೈಟ್ಸ್ ಗಳನ್ನ ನಾವು ಗಮನಿಸ್ತಾ ಇದ್ದಾಗ ಸರಿಸುಮಾರಾಗಿ ಇಲ್ಲಿ ಏನು ದಾಳಿ ಆಗುತ್ತಲ್ಲ ಹರಿಪ್ರಸಾದ್, ಯಾವ ಸಂದರ್ಭದಲ್ಲಿ ಡ್ರೋನ್ಗಳ ದಾಳಿ ಆಗೋದಕ್ಕೆ ಶುರು ಆಗುತ್ತೆ, ಅದೇ ಸಂದರ್ಭದಲ್ಲಿ ಕರಾಚಿ, ಲಾಹೋರ್ ಇಂದ ಸರಿಸುಮಾರಾಗಿ 10 ರಿಂದ 11 ಫ್ಲೈಟ್ ಗಳು ಟೇಕ್ ಆಫ್ ಆಗಿದ್ದಾವೆ. ಅದರಲ್ಲಿ ನಾಗರಿಕ ವಿಮಾನಗಳು ಇದಾವೆ, ಜೊತೆಗೆ ಪಾಕಿಸ್ತಾನದ ಏರ್ಫೋರ್ಸ್ ಗೆ ಸೇರಿದಂತ ವಿಮಾನಗಳು ಇದಾವೆ, ಕೆಲವು ಯುದ್ಧ ವಿಮಾನಗಳು ಇದಾವ ಇಲ್ಲದ್ರ ಬಗ್ಗೆ ಸ್ಪಷ್ಟ ಇಲ್ಲ, ಬಟ್ ಅಲ್ಲಿ ವಿಮಾನಗಳಂತೂ ಇದ್ದಾವೆ. ಅಂದ್ರೆ ಒಂದು ಕಡೆಯಿಂದ ಭಾರತದ ಏನ್ ರೆಡಾರ್ಸ್ ಗಳೇನಿದಾವೆ, ಆಂಟಿ ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಗಳೇನಿದಾವೆ, ಅದಕ್ಕೆ ಒಂದು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ನಮ್ಮ ಬಳಿಯಲ್ಲಿ ಬರ್ತಾ ಇರುವಂತದ್ದು ಡ್ರೋನ್ ಗಳ ಅಥವಾ ಫೈಟರ್ ಜೆಟ್ ಗಳ ಅಂತ ಒಂದು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಒಂದು ನಾವು ನಡೆಸುವಂತ ಪ್ರತಿ ದಾಳಿಯಲ್ಲಿ ಏನಾದ್ರೂ ನಾಗರಿಕ ವಿಮಾನಕ್ಕೆ ಹಾನಿಯನ್ನ ಉಂಟು ಮಾಡಿದ್ರೆ ಅದನ್ನೇ ಇಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿ ಜನಸಾಮಾನ್ಯರು ಹೋಗ್ತಾ ಇದ್ದಂತ ಫ್ಲೈಟ್ ಅನ್ನ ಭಾರತ ಸೇನೆ ಇವತ್ತು ಟಾರ್ಗೆಟ್ ಮಾಡ್ತಾ ಇದೆ. ನೀವು ಅವರಿಗೆ ಹೇಗೆ ಸಹಕಾರವನ್ನ ಕೊಡ್ತೀರಿ ಅಂತ ಪ್ರಶ್ನೆಯನ್ನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಮಾಡಸ್ ಅಪರೆಂಡಿಯನ್ನ ಇವತ್ತು ಕೂಡ ಎಕ್ಸಾಕ್ಟ್ ಆಗಿ ಅದನ್ನೇ